ನಮ್ಮ ನಟ ರಾಕ್ಷಸ ಡಾಲಿ ಧನಂಜಯ್. ವೆಲ್ಕಮ್ ಟು ಹಂಪಿ. ಡಾಲಿ ಸರ್ ನೋಡಿ, ನಿಮ್ಮನ್ನ ಬಡವ ರಾಸ್ಕಲ್ ಅಂತ ಅವ್ರ ಪ್ರೀತಿಯಿಂದ ಕರಿಬಹುದು, ಡಾಲಿ ಅಂತ ಕರಿಬಹುದು, ಟಗರು ಅಂತ ಕರಿಬಹುದು. ನಾನು ಆಕ್ಚುಲಿ ಡಿ ಅಂತ ತಗೊಂಡ್ರೆ ಅವ್ರಿಗೆ ಇಸ್ ಅ ವೆರಿ 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 ಡೆಡಿಕೇಟೆಡ್ ಆಕ್ಟರ್. ಯಾಕಂದ್ರೆ ನೀವೆಲ್ಲ ಸ್ಟಾರ್ ಆಗಿರೋ ಡಾಲಿ ನೋಡಿದಿರಿ, ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇಷ್ಟುದ್ದ ಗಡ್ಡ ಬಿಡ್ತಾ ಒಂದು ಕ್ಯಾರೆಕ್ಟರ್ಗೆ ಒಬ್ರು ನಿರ್ದೇಶಕರ ಮನೆಯಲ್ಲಿ ಬರೀ ಉಪ್ಪಿಟ್ಟು ಪಲ್ಯ ತಿಂತ ಡೆಡಿಕೇಟೆಡ್ ಆಗಿದ್ದಿದ್ರ ಡಾಲಿನ ಕೂಡ ನಾನು ನೋಡಿದೀನಿ. ಸೊ ಲವ್ ಯು ಡೆಡಿಕೇಟೆಡ್ ಡಾಲಿ. ಯು ಡಿಸರ್ವ್ ದಿಸ್ ಸ್ಟೇಜ್. ಥ್ಯಾಂಕ್ ಯು. ಪ್ಲೀಸ್ ವೆಲ್ಕಮ್. ನೀವುಂಟು, ನಿಮ್ಮ ಪ್ರೀತಿಯ ಜನ ಉಂಟು. ವೀಕ್ಷಕರು ಉಂಟು. ನಮಸ್ಕಾರ, ಚೆನ್ನಾಗಿದ್ದೀರಾ? ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಕರೆದಿರುವಂತ, ನಮ್ಮ ಇಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡಿರುವಂತ ನಮ್ಮ ವಿಜಯನಗರ ಜಿಲ್ಲಾಡಳಿತಕ್ಕೆ ಮತ್ತೆ ರಾಜ್ ಈವೆಂಟ್ಸ್ಗೆ ಅಭಿನಂದನೆಗಳು. ಅಂಡ್ ನಿಮಗೆ ಬಹಳ ದೊಡ್ಡ ಅಭಿನಂದನೆಗಳು. ಅಂಡ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಇಲ್ಲಿ ಆಚರಿಸ್ತಿರೋದು ಬಹಳ ಖುಷಿ. ಯಾಕೆಂದ್ರೆ ನಿಮ್ಮ ಶಿಳ್ಳೆ ಚಪ್ಪಾಳೆ, ನಿಮ್ಮ ಕೇಕೆಯಲ್ಲಿ ನಮಗೆ ಶಿವ ಕಾಣ್ತಾನೆ, ನಿಮ್ಮ ನಗುವಲ್ಲಿ ನಮಗೆ ಶಿವ ಕಾಣ್ತಾನೆ, ನಮಗೆ ಕೆಲಸದಲ್ಲಿ ಶಿವ ಕಾಣ್ತಾನೆ, ಇಲ್ಲಿರೋ ಕಲಾವಿದರ ಸಾರ್ಥಕತೆಯಲ್ಲಿ ಶಿವ ಕಾಣ್ತಾನೆ. ಬಹಳ ಖುಷಿ ಆಯ್ತು ಇವತ್ತು ಹಂಪಿಲ್ ಬಂದು ಶಿವರಾತ್ರಿಯನ್ನ ನಿಮ್ಮ ಜೊತೆ ಕಳೀತಿರೋದು. ಅಂಡ್ ಯಾವತ್ತಾದ್ರೂ ಟೈಮ್ ಟ್ರಾವೆಲ್ ಮಾಡಕ್ ಅವಕಾಶ ಸಿಕ್ಕರೆ ಏನ್ ಮಾಡ್ತೀರಾ ಅಂತ ಯಾರನ್ನೇ ಕೇಳಿದ್ರು ಒಂದು ಸರಿ ವಿಜಯನಗರದ ವೈಭವನ ಹೋಗಿ ವಾಪಸ್ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಅಂತ ವೈಭವನ್ನ ಮತ್ತೆ ನಮ್ಮ ಜೀವಿತಾವಧಿಯಲ್ಲೇ ನೋಡುವಂಗ ಆಗ್ಲಿ ಅಂತ ಹೇಳಿ ಆ ವಿರೂಪಾಕ್ಷನಲ್ಲಿ ಪ್ರಾರ್ಥಿಸ್ತೀನಿ. ಅಂಡ್ ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ಯಾವತ್ತು ಆಭಾರಿ. ಅದು ಯಾವತ್ತು ಹಿಂಗೆ ಇರಲಿ. ಬೆಳೆಸಿರಲ್ಲ, ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಸ್ಕೊಂಡು ತಿಂದವ್ರು ನೀವು. ಅಂಕಲ್ನ ಹೊಡಿತೀರಿ ಸುಬೇ. ಯಾವ ನಿಯತ್ತಾಗಿ ₹100 ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗಿ ನೋಡಬಾರ್ದು. ಬಡವ್ರ ಮನೆ ಮಕ್ಕಳು ಎಲ್ರಿಗೂ ಒಳ್ಳೇದಾಗ್ಲಣ. ಎಲ್ಲ ಸಖತ್ತಾಗಿ ಕೆಲಸ ಮಾಡೋಣ, ನಿಯತ್ತಾಗಿ ಕೆಲಸ ಮಾಡೋಣ, ನಿರಂತರವಾಗಿ ಕಲಿತಾ ಇರೋಣ, ಚೆನ್ನಾಗಿ ಬೆಳೆಯೋಣ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ, ಒಳ್ಳೆ ಎಕ್ಸಾಂಪಲ್ ಆಗಿರೋಣ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಖುಷಿ ಆಯ್ತು ಹಂಪಿ ಉತ್ಸವಕ್ಕೆ ಬಂದಿದ್ದು. ಐ ಲವ್ ಯು. ನಿಮ್ ಪ್ರೀತಿ ಯಾವತ್ತು ಹಿಂಗೆ ಇರಲಿ. ಬಹಳ ವಿಶೇಷವಾಗಿ ಹೇಳ್ಬೇಕು, ಟಗರು ಸಿನಿಮಾ ಥ್ಯಾಂಕ್ ಯು. ಟಗರು ನಮ್ಗೆ ಇಲ್ಲೇ ಹೊಸಪೇಟೆಯಲ್ಲಿ ಶೂಟಿಂಗ್ ಮಾಡಿದ್ವಿ, ಇಲ್ಲೇ ಹೊಸಪೇಟೆಯಲ್ಲಿ ಆಡಿಯೋ ರಿಲೀಸ್ ಮಾಡಿದ್ವಿ. ಬಹಳ ಚೆನ್ನಾಗಾಗಿತ್ತು. ಖಂಡಿತ ಅದಕ್ಕೆ ನಾವು ಬಹಳ ಆಭಾರಿ ಯಾವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್. ಡಾಲಿ ಸರ್, ಹಾಗೆ ನಿಮ್ಮ ಮುಂದಿನ ಚಿತ್ರಗಳ ಬಗ್ಗೆ ಕೂಡ ಹೇಳ್ಬಿಡಿ. ನಾವೆಲ್ಲರೂ ಕಾತುರದಿಂದ ಕಾಯ್ತಿದೀವಿ ನಿಮ್ಮ ಸಿನಿಮಾಗಳಿಗೆ. ಅದ್ರ ಬಗ್ಗೆ ಕೂಡ ಒಂದೆರಡು ಮಾತು. ಹಲಗಲಿ ಬೇಡ್ರದ್ದು ಸಿನಿಮಾ ಮಾಡ್ತಾ ಇದ್ದೀನಿ. ಬ್ರಿಟಿಷ್ ವಿರುದ್ಧ ಹೋರಾಡದಂತ ನಮ್ಮ ಜಡಗ ಬಾಲ ಹಲಗಲಿ ಬೇಡರ ಕಥೆಯನ್ನ ತೆರೆ ಮೇಲೆ ತರಕ್ಕೆ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ 40% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ ಮುಗಿಸಿ ನಿಮ್ಮ ಮುಂದೆ ಬರುತ್ತೆ. ಬಡವ ರಾಸ್ಕಲ್ ನಿರ್ದೇಶಕರ ಜೊತೆ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಹೇಳಿ ಸಿನಿಮಾ, ನಮ್ಮ ಹೇಮಂತ್ ರಾವ್ ಅವ್ರ ಜೊತೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಸಿನಿಮಾ, ಎಲ್ಲವೂ ಶೂಟಿಂಗ್ ನಡೀತಾ ಇದೆ. ಬಹಳ ಒಳ್ಳೆ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ಆದಷ್ಟು ಬೇಗ ಬಹಳ ಒಳ್ಳೆ ಸಿನಿಮಾಗಳ ಮೂಲಕ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಇನ್ನು ಜಾಸ್ತಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು ಧನಂಜಯ್ ಸರ್ ಅವರಿಗೆ. ಅಂಡ್ ಡಾಲಿ ಸರ್, ನಿಮ್ಮ ಬಗ್ಗೆ ಬಹಳ ಖುಷಿಯಾಗೋ ವಿಷಯ ಏನು ಅಂತಂದ್ರೆ, ಬಡವ್ರ ಮಕ್ಳು ಬೆಳಿಬೇಕು ಅಂತ ನೀವೇನ್ ಲೈನ್ಸ್ ಹೇಳ್ತೀರಿ ಅದನ್ನ ಹಾಗೆ ನೀವು ನಡ್ಕೊಂತಾ ಇದ್ದೀರಿ. ನೀವು ಬರೀ ಕಲಾವಿದರಾಗೆ ಅಲ್ಲ, ಪ್ರೊಡಕ್ಷನ್ ಹೌಸ್ ಮಾಡೋದ್ರ ಮೂಲಕ ಹೊಸ ಕಲಾವಿದರಿಗೆ, ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡ್ತಾ ಕನ್ನಡ ಚಿತ್ರರಂಗನ ಬೆಳೆಸ್ತಾ ಇರ್ತಕ್ಕಂತ ಕಲಾವಿದ ಡಾಲಿ ಅವರು ಅಂತ ಹೇಳಿದ್ರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ, ಅದಕ್ಕೊಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಈಗ ಥಿಯೇಟರ್ ಅಲ್ಲಿ ಹೊಸ ಹುಡುಗರು ಮಾಡಿರೋ JC ದ ಯೂನಿವರ್ಸಿಟಿ ಅಂತ ಸಿನಿಮಾ ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಮಿಸ್ ಮಾಡದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್.
ನಮ್ಮ ಹುಡುಗರು ಜೋಶ್ ಯಾಕೋ ಕಮ್ಮಿ ಆಗ್ತಾ ಇಲ್ಲ. ನೀವು ಇನ್ನೂ ಒಂದೆರಡು ಡೈಲಾಗ್ ಸುಮ್ಮನೆ ಹಂಗ್ ಬಿಟ್ರೆ ನೋಡಿ ಅಲ್ಲಿ ಕ್ಯಾಚ್ ಹಾಕೊಳಕ್ ಹೆಂಗ್ ಕಾಯ್ತಾ ಇದಾರೆ ನೋಡಿ ಆ ಅಲ್ಲಿ, ಕಡೆ ನೋಡಿ ಸೌಂಡ್ ಅಲ್ಲಿ. ಬರ್ತಾ ಇಲ್ಲ, ಡಾಲಿ, ಈ ಕಡೆ ಡಾಲಿ. ಬರ್ತಾ ಇದೆ. ಏನ್ರಾ ನಮ್ ಶಿವಣ್ಣನ ಜೊತೆ ಹೇಳಿ ಡೈಲಾಗ್ ಹೇಳ್ಬಿಡ್ತೀನಿ. ಸರ್, ಡಿಪಾರ್ಟ್ಮೆಂಟ್ ಅವ್ರು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಒಂದು ಲಿಸ್ಟ್ ಇದೆ, ಸೇರ್ಸ್ ಹೊಡೆದ್ಬಿಡಿ. ನಾವು ಮಾಡಿದ್ರೆ ಕ್ರೈಮ್ ಸರ್, ನೀವು ಮಾಡಿದ್ರೆ ಎನ್ಕೌಂಟ್ರು. ಏನ್ರಾ ಕರ್ನಾಟಕನೇ ನಂಚ್ಕೊಂಡ್ಬಿಟ್ಟಿದ್ದೀರಾ. ಕರ್ನಾಟಕ ಪೂರ ಮೇರೆ ನಂದು. ಊಹೂ. ಥ್ಯಾಂಕ್ ಯು. ಸೂಪರ್ ಸೂಪರ್ ಎಕ್ಸ್ಟ್ರಾರ್ಡನರಿ. ಎಸ್ ಮೇಡಮ್. ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರುವಂತಹ ಡಾಲಿ ಧನರಾಜ್ ಸರ್ ಅವ್ರಿಗೆ ಒಂದು ಜೋರ ಚಪ್ಪಾಳೆ.